ಕೆಲವು ದಿನಗಳ ಹಿಂದೆ ನನ್ನ ಚಿಕಿತ್ಸಾ ಕೇಂದ್ರಕ್ಕೆ ಒಬ್ಬರು ಪೇಷಂಟ್ ಬಂದಿದ್ರು. ಅವ್ರ ಕೈಯಲ್ಲಿ ಕೆಲವು ಬ್ಲಡ್ ರಿಪೋರ್ಟ್ಸ್ ಇತ್ತು. ಮತ್ತು ತುಂಬ ಗಾಬರಿಯಾಗಿದ್ದರು ಅವರು. ನಾನು ಅವ್ರು ಗಾಬರಿ ಆಗಿರೋದನ್ನ ನೋಡಿ ಅವ್ರನ್ನ ನನ್ನ ಚೇಂಬರಲ್ಲಿ ಕೂರಿಸ್ಬಿಟ್ಟು, ಯಾಕೆ ಎಷ್ಟು ಗಾಬರಿ ಆಗಿದ್ರಿ ಅಂತಂದು ವಿಚಾರಿಸಿದೆ. ಆಗ ಅವರು, ಸರ್ ಒಂದ್ಸರಿ ಈ ಬ್ಲಡ್ ರಿಪೋರ್ಟ್ಸ್ನ ನೀವು ಒಂದ್ಸರಿ ನೋಡಿ ಸರ್ ಅಂತ ಹೇಳಿದ್ರು. ಆಯಿತು ಸರಿ ಅಂತೇಳಿ ನಾನು ಡೀಟೇಲಾಗಿ ಅವ್ರ ಬ್ಲಡ್ ರಿಪೋರ್ಟ್ಸ್ನ ಚೆಕ್ ಮಾಡ್ತಾ ಹೋದೆ. ಆ ಸಂದರ್ಭದಲ್ಲಿ ವೈಟಮಿನ್ ಬಿ 12 ಲೆವೆಲ್ಸು ಕಡಿಮೆ ಇತ್ತು. ಅದನ್ನು ಅವ್ರಿಗೆ ಹೇಳಿದಾಗ ಅವರು, ಹೌದು ಸರ್, ನಮ್ಮ ಆಫೀಸಲ್ಲಿ ರುಟೀನ್ ಹೆಲ್ತ್ ಚೆಕಪ್ ನಡೀತಾ ಇತ್ತು. ಆಗ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸಿದ್ರು. ಅದರಲ್ಲಿ ವೈಟಮಿನ್ ಬಿ 12 ಲೆವೆಲ್ಸ್ ಕಡಿಮೆ ಇದೆ ಅಂತ ಹೇಳಿದ್ರು ಸರ್. ಹಾಗಾಗಿ ನಾನು ಇದೇನೋ ತುಂಬ ದೊಡ್ಡ ತೊಂದರೆನೋ ಏನೋ ಅಂತಂದ್ಬಿಟ್ಟು ನಾನು ನಿಮ್ಮ ಹತ್ರ ಬಂದೆ ಸರ್ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನಂಗೆ ಏನು ಅನ್ನಿಸ್ತು ಅಂತಂದರೆ, ಸಾಕಷ್ಟು ಜನಗಳಿಗೆ ಇವತ್ತಿನ ಆಹಾರ ಪದ್ಧತಿಲಿ ವೈಟಮಿನ್ ಬಿ 12 ಲೆವೆಲ್ಸು ಕೆಲವರಿಗೆ ಕಡಿಮೆ ಇರುತ್ತೆ. ಈ ವೈಟಮಿನ್ ಬಿ 12 ಡೆಫಿಷಿಯನ್ಸಿ ಇರೋದ್ರಿಂದ ಕೆಲವು ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ. ಕೆಲವರು ಅದನ್ನು ಅನುಭವಿಸ್ತಾ ಇರ್ತಾರೆ, ಇನ್ನು ಕೆಲವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ನಮಸ್ತೆ, ನಾನು ಡಾಕ್ಟರ್ ಪುರುಷೋತ್ತಮ್, ಶ್ರೀ ರಕ್ಷಾ ಆಯುರ್ವೇದ ಚಿಕಿತ್ಸಾ ಕೇಂದ್ರ, ಶಿವಮೊಗ್ಗ. ಹಾಗಾದರೆ ನಮ್ಮ ಶರೀರದಲ್ಲಿ ಈ ವೈಟಮಿನ್ ಬಿ 12 ಇಂಪಾರ್ಟೆನ್ಸ್ ಏನು? ಇದ್ರ ಡಿಫಿಷಿಯನ್ಸಿ ಆದರೆ ಯಾವ್ಯಾವ ಥರದ ಲಕ್ಷಣಗಳು ಶರೀರದಲ್ಲಿ ಕಾಣುತ್ತೆ? ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು? ಬರೀ ಆಹಾರದಿಂದ ಆಗುತ್ತಾ ಅಥವಾ ಔಷಧಿಗಳ ಸಹಾಯ ಬೇಕಾ? ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾವು ವಿಚಾರನ ತಿಳ್ಕೊಳ್ಳೋಣ. ಈ ವಿಟಮಿನ್ ಬಿ 12 ಅನ್ನೋದೇನಿದೆ, ನಮ್ಮ ಶರೀರದಲ್ಲಿ ಪ್ರತಿಯೊಂದು ಸೆಲ್ಸ್ಗಳಿಗೂ ಕೂಡ ಒಂಥರ ಲೈಫ್ ಫೋರ್ಸ್ ಇದ್ದಂಗೆ. ಅಂತಂದರೆ ಅದು ಜೀವನಾಡಿಯಾಗಿ ಕೆಲಸ ಮಾಡುತ್ತೆ. ಇದ್ರದ್ದು ಇಂಪಾರ್ಟೆಂಟ್ ಕೆಲಸ ಎಲ್ಲೆಲ್ಲಾಗುತ್ತೆ ಅಂತಂದರೆ, ಇದು ನಮ್ಮ ಬ್ರೈನು ಮತ್ತು ನಮ್ಮ ನರ್ವ್ಸ್ಗಳು ಚೆನ್ನಾಗಿರಬೇಕು ಅಂತಂದರೆ, ಅಥವಾ ಸರಿಯಾಗಿ ಸಿಗ್ನಲಿಂಗ್ ಮಾಡಬೇಕು ಅಥವಾ ಪ್ರಾಪರಾಗಿ ಫಂಕ್ಷನ್ ಮಾಡಬೇಕು ಅಂತಂದರೆ, ಈ ವೈಟಮಿನ್ ಬಿ 12 ಅನ್ನೋದು ತುಂಬ ಇಂಪಾರ್ಟೆಂಟ್. ಬರೀ ಇದೊಂದೇ ಅಲ್ಲ, ಇದ್ರ ಜೊತೆಗೆ ಕೆಂಪು ರಕ್ತ ಕಣಗಳು ಅಂದರೆ RBC ಸೆಲ್ಸ್ ಇದೇನಿದೆ, ಇದು ಡೆವಲಪ್ಮೆಂಟ್ ಆಗೋದಕ್ಕೆ ಅಥವಾ ಮೆಚುರೇಷನ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇದಿಲ್ಲದಲೇ ಆ ಡೆವಲಪ್ಮೆಂಟ್ಸ್ ಮತ್ತು ಮೆಚುರೇಷನ್ ಆಗೋದೇ ಇಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಪ್ರತಿಯೊಂದು ಸೆಲ್ಲಲ್ಲೂ ಕೂಡ ಒಂದು DNA ಅಂತ ಇರುತ್ತೆ. ಈ DNA ಸಿಂಥೆಸಿಸ್ ಆಗೋದಕ್ಕೂ ಕೂಡ ಈ ವೈಟಮಿನ್ ಬಿ 12 ಬೇಕು. ಈ ವೈಟಮಿನ್ ಬಿ 12 ಡೆಫಿಷಿಯನ್ಸಿ ಆದರೆ ನಮ್ಮ ಶರೀರದಲ್ಲಿ ಏನೇನು ಲಕ್ಷಣಗಳು ಕಾಣುತ್ತೆ? ಮೊದಲನೇದು, ನಮ್ನೆಸ್ ಆ್ಯಂಡ್ ಟಿಂಗ್ಲಿಂಗ್ ಸೆನ್ಸೇಷನ್ ಇನ್ ಹ್ಯಾಂಡ್ ಆ್ಯಂಡ್ ಫೀಟ್. ಅಂತಂದರೆ ಕೈಕಾಲುಗಳಲ್ಲಿ ಜೋಮು ಆಗೋಂಥ ಅನುಭವ ಮತ್ತು ಸೂಜಿ ಚುಚ್ಚುವಂಥ ಅನುಭವ ಆಗ್ತಾ ಇರೋಂಥದ್ದು. ಇನ್ನು ಕೆಲವರಿಗೆ ವೀಕ್ನೆಸ್ಸು ಅಥವಾ ಮಾಂಸಖಂಡಗಳಲ್ಲಿ ನಿಶಕ್ತಿ ಕಾಣಿಸ್ತಾ ಇರುತ್ತೆ. ಕೆಲವರಿಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇರುತ್ತೆ, ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಡಿಪ್ರೆಷನ್ ಆಗುತ್ತೆ ಮತ್ತು ಚೇಂಜ್ ಇನ್ ಮೂಡು, ಈ ಥರ ಲಕ್ಷಣಗಳು ಕಾಣುತ್ತೆ. ಇನ್ನೂ ಹಲವು ಲಕ್ಷಣಗಳು ಇರುತ್ತೆ ಇದರ ಡೆಫಿಷಿಯನ್ಸಿ ಆದರೆ. ಇದು ನಾನು ಹೇಳ್ತಾ ಇರೋದು ಪ್ರಮುಖ ಲಕ್ಷಣಗಳು ಅಷ್ಟೇ. ನನ್ನ ಚಿಕಿತ್ಸಾ ಕೇಂದ್ರಕ್ಕೆ ಬಂದಂಥ ಪೇಷಂಟ್ಗೆ ಸಮಾಧಾನ ಮಾಡ್ತಾ, ನೀವು ಈ ಥರದ ಆಹಾರ ಪದ್ಧತಿಗಳನ್ನು ರೂಢಿಸ್ಕೊಳ್ಳಿ, ಈ ವೈಟಮಿನ್ ಬಿ 12 ಸರಿಯಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೆ. ಆ ಆಹಾರ ಪದ್ಧತಿಗಳು ಯಾವುದು ಅಂತಂದು ಹೇಳಬೇಕಾದ್ರೆ, ಮಾಂಸಾಹಾರಗಳು ಅಂತಂದರೆ ಮೀಟ್, ಫಿಶ್ಶು, ಪೌಲ್ಟ್ರಿ, ಎಗ್ ಮತ್ತು ಹಾಲು, ಮೊಸರು, ಚೀಸ್ ಇವುಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಮತ್ತು ಅವರಿಗೆ ವಿಶೇಷವಾಗಿ ಹೇಳಿದೆ, ಪ್ಲ್ಯಾಂಟ್ಸ್ ಅಥವಾ ಸಸ್ಯಗಳಿಂದ ಉತ್ಪತ್ತಿಯಾಗೋಂಥ ಆಹಾರದಲ್ಲಿ ವೈಟಮಿನ್ ಬಿ 12 ಸಿಗಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನಂತ ಒಂದು ಪ್ರಶ್ನೆ ಕೇಳಿದ್ರು ಅಂದರೆ, ಸರ್, ಮನುಷ್ಯನು ಕೂಡ ಒಂದು ಪ್ರಾಣಿನೇ. ಆ ಹಸು ಮತ್ತು ಮೇಕೆ, ಕುರಿಗಳಲ್ಲಿ ವೈಟಮಿನ್ ಬಿ 12 ಅನ್ನೋದು ಉತ್ಪತ್ತಿ ಮಾಡೋಕ್ಕೆ ಅವಕಾಶ ಇದ್ದಾಗ ನಮ್ಮ ಶರೀರದಲ್ಲಿ ಯಾಕೆ ಸರ್ ಆಗೋದಿಲ್ಲ ಅಂತ ಕೇಳಿದ್ರು. ಇದು ಒಂದು ಅದ್ಭುತವಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಟಮಿನ್ ಬಿ 12 ಕೊರತೆ ಆಗೋದಕ್ಕೆ ಕಾರಣಗಳೇನು? ಮೊದಲನೇದೇ ಆಹಾರ ಪದ್ಧತಿ, ಇನ್ಅಡಿಕ್ವೇಟ್ ಡಯಟ್ರಿ ಇಂಟೇಕ್, ಅಂದರೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡದಲೇ ಇರೋದು. ಇನ್ನು ಎರಡನೇದು ಪೂರ್ ನ್ಯೂಟ್ರಿಷನ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಅಂತಂದರೆ ಅವರು ಬಳಸೋಂಥ ಆಹಾರದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಕಾಣ್ತಾ ಇರುತ್ತೆ, ಅದು ದೀರ್ಘಕಾಲದವರೆಗೂ ಇರುತ್ತೆ. ಇನ್ನು ಮೂರನೇದು ಸ್ಟ್ರಿಕ್ಟ್ ವೇಗನ್ ಡಯಟ್, ಅಂತಂದರೆ ಸಂಪೂರ್ಣ ಸಸ್ಯಾಹಾರಿಗಳು ಯಾರಿರ್ತಾರೆ ಅವರು ಹಾಲು ಮತ್ತು ಮೊಸರನ್ನ ಬಳಸ್ತಾ ಇರಲ್ಲ, ಅವರಲ್ಲೂ ಕೂಡ ಈ ವೈಟಮಿನ್ ಬಿ 12 ಡೆಫಿಷಿಯನ್ಸಿ ಕಾಣುತ್ತೆ. ಇನ್ನು ಕಾಯಿಲೆಗಳು ಅಂತ ನೋಡೋದಾದರೆ, ಹೊಟ್ಟೆ ಮತ್ತು ಕರಳು, ಯಾರಿಗೆ ಈ ಹೊಟ್ಟೆ ಮತ್ತು ಕರಳಲ್ಲಿ ಏನಾದ್ರು ತೊಂದರೆಗಳಿರುತ್ತೆ ಅಥವಾ ಕಾಯಿಲೆಗಳಿರುತ್ತೆ, ಅವರಲ್ಲಿ ಏನಾಗುತ್ತೆ, ಈ ವೈಟಮಿನ್ ಬಿ 12 ಅಬ್ಸರ್ಪ್ಷನ್ ಆಗೋದಿಲ್ಲ. ಆವಾಗಲೂ ಕೂಡ ಈ ವೈಟಮಿನ್ ಬಿ 12 ಡೆಫಿಷಿಯನ್ಸಿಗಳು ಕಾಣುತ್ತೆ. ಮತ್ತು ನಾನು ಮೊದಲು ಹೇಳಿದಂಥ ಸಮಸ್ಯೆಗಳು ಅಥವಾ ಲಕ್ಷಣಗಳು ಅವರಿಗೆ ಅವ್ರ ಶರೀರದಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗಾದರೆ ಈ ಸಮಸ್ಯೆ ಅಥವಾ ತೊಂದರೆನ ಹೇಗೆ ಮ್ಯಾನೇಜ್ ಮಾಡೋದು? ಎಲ್ಲರೂ ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡಬೇಕು. ಅಂದರೆ ನಾವು ಬಳಸೋಂಥ ಆಹಾರದಲ್ಲಿ ಷಡ್ರಸಯುಕ್ತ ಆಹಾರ ಸೇವನೆ ಮಾಡಬೇಕು. ಅಂದರೆ ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ ಈ ಎಲ್ಲ ಅಂಶಗಳು ಇರೋಂಥ ಆಹಾರನ ಸೇವನೆ ಮಾಡಬೇಕು. ಮತ್ತು ವೈದ್ಯರ ಮಾರ್ಗದರ್ಶನ ಇಲ್ಲದೆ ವಿಭಿನ್ನ ರೀತಿಯ ಆಹಾರ ಪದ್ಧತಿನ ಅನುಸರಿಸಬಾರ್ದು.
ಕೆಲವರು ಸಡನ್ನಾಗಿ ಸಣ್ಣ ಆಗಬೇಕು ಅಂತೇಳಿ ಬೇರೆ ಡಯಟ್ ಫಾಲೋ ಮಾಡೋದು, ಅಥವಾ ದಪ್ಪ ಆಗಬೇಕು ಅಂತಲೇ ಇನ್ನೇನೋ ಡಯಟ್ ಫಾಲೋ ಮಾಡೋದು, ಈ ಥರದ್ದೆಲ್ಲ ಅಭ್ಯಾಸ ಮಾಡ್ತಾ ಇರ್ತಾರೆ. ಈ ಅಭ್ಯಾಸಗಳನ್ನು ಮಾಡಬೇಕು ಅಂತಂದರೆ ವೈದ್ಯರ ಮಾರ್ಗದರ್ಶನ ಪಡೆದುಕೊಳ್ಳಿ. ಮತ್ತು ಹೊಟ್ಟೆ, ಕರಳು ಇವುಗಳಿಗೆ ಏನಾದ್ರು ಸಮಸ್ಯೆ ಇದ್ದರೆ, ಅಥವಾ ಇದ್ರಗಳಿಂದ ಏನಾದ್ರು ಕಾಯಿಲೆಗಳು ಕಾಣಿಸ್ತಾ ಇತ್ತು ಅಂದರೆ, ಮೊದಲು ಅದಕ್ಕೆ ಸೂಕ್ತವಾದ ಚಿಕಿತ್ಸೆನ ಪಡ್ಕೋಬೇಕು. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ವೈದ್ಯರು ನಿಮಗೆ ಸೂಕ್ತವಾದ ಔಷಧಿ ಅಥವಾ ಚಿಕಿತ್ಸೆನ ನಿಮಗೆ ನೀಡ್ತಾರೆ. ನನ್ನ ಚಿಕಿತ್ಸಾ ಕೇಂದ್ರಕ್ಕೆ ಬಂದಂಥ ಪೇಷಂಟ್ ಒಂದು ಪ್ರಶ್ನೆ ಕೇಳಿದರು. ಈ ವಿಟಮಿನ್ ಬಿ12 ಕೇವಲ ಪ್ರಾಣಿಗಳಲ್ಲೇ ಸಿಗುತ್ತೆ ಅನ್ನೋದಾದರೆ, ಮನುಷ್ಯನು ಕೂಡ ಒಂದು ಪ್ರಾಣಿನೇ, ಏಕೆ ಅವನ ದೇಹದಲ್ಲಿ ಉತ್ಪತ್ತಿ ಆಗಲ್ಲ? ಇದಕ್ಕೆ ಈ ವಿಟಮಿನ್ ಬಿ12ಗೋಸ್ಕರ ನಾವು ಏಕೆ ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಬೇಕು ಅಂತ ಒಂದು ಅದ್ಭುತವಾದ ಪ್ರಶ್ನೆ ಕೇಳಿದರು. ಅದಕ್ಕೆ ಉತ್ತರ ಏನಂತಂದರೆ, ಕುರಿ, ಮೇಕೆ, ಹಸು ಇವುಗಳನ್ನು ನಾವು ರುಮಿನೆಂಟ್ ಅನಿಮಲ್ಸ್ ಅಂತ ಕರಿತೀವಿ. ಅಂತಂದರೆ ಈ ಪ್ರಾಣಿಗಳು ಮೊದಲು ಆಹಾರನ ತಿಂದು ಅದನ್ನು ಕೆಲವು ಸಮಯದವರೆಗೂ ಅವುಗಳ ಹೊಟ್ಟೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತವೆ. ನಂತರ ಪುನಃ ಆ ಹೊಟ್ಟೆಯಲ್ಲಿ ಸ್ಟೋರ್ ಆದಂಥ ಆಹಾರನ ಬಾಯಿಗೆ ತಂದು ಜಗಿದು ಮತ್ತೆ ಅದನ್ನು ತಿಂತವೆ. ಈ ಸಮಯದಲ್ಲಿ ಅವುಗಳ ಹೊಟ್ಟೆಲಿರೋಂಥ ಕೆಲವು ಬ್ಯಾಕ್ಟೀರಿಯಾಗಳು ಈ ವಿಟಮಿನ್ ಬಿ12 ಅನ್ನೋದನ್ನ ಉತ್ಪತ್ತಿ ಮಾಡುತ್ತೆ. ಈ ಥರದ ಜೀರ್ಣಾಂಗ ವ್ಯವಸ್ಥೆ ಮನುಷ್ಯನ ದೇಹದಲ್ಲಿ ಇರೋದಿಲ್ಲ. ಹಾಗಾಗಿ ಮನುಷ್ಯನ ದೇಹದಲ್ಲಿ ಈ ವಿಟಮಿನ್ ಬಿ12 ಅನ್ನೋದು ಉತ್ಪತ್ತಿ ಆಗೋದಿಲ್ಲ. ನಾವು ಸೇವಿಸುವ ಆಹಾರ ಸತ್ವದ ಹಿಂದೆ ಈ ಸುಂದರ ಪ್ರಕೃತಿಯ ಬ್ಯಾಲೆನ್ಸ್ ಮತ್ತು ಕನೆಕ್ಷನ್ ಹೇಗಿದೆ ನೋಡಿ. ನಮಸ್ತೆ.